ಸುಂದರ ಸಂಜೆಯಲ್ಲಿ ಚಿನ್ನಕೋಟೆ ಗ್ರಾಮದಲ್ಲಿ ದಿವಂಗತರಾಗಿರ್ತಕ್ಕಂಥ ನನ್ನ ತಂದೆ ಸಮಾನರು ಸುಮಾರು ವರ್ಷಗಳಿಂದ ನನಗೆ ಮಾರ್ಗದರ್ಶಕರಾಗಿದ್ದಂಥ ಮುನಿಕಣ್ಣ ಅವರನ್ನ ಸ್ಮರಣೆ ಮಾಡ್ತಾರೆ. ಅವರ ಕನಸು ಇದು, ನಮ್ಮಲ್ಲಿ ಡೈರಿ ಮಾಡಬೇಕು ಅನ್ನೋ ಅವರ ಕನಸನ್ನು ಇವತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಮಾಜಿ ಸದಸ್ಯರು, ನನ್ನ ಸಹೋದರಾಗಿರ್ತಕ್ಕಂಥ ಅಂಬರೀಷ್ ಅವರು, ವಕೀಲರಾಗಿರ್ತಕ್ಕಂಥ ಆನಂದ್ ಅವರು, ರವಿ ಅವರು, ಸದಸ್ಯರಾಗಿರ್ತಕ್ಕಂಥ ಆನಂದ್ ಅವರು, ಇನ್ನೊಬ್ಬ ರವಿ ಅವರು, ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಯ್ಯನವರು, ಸಿದ್ದೇಶ್ವರ ಆದಿಯಾಗಿ ಶ್ರೀರಾಮಣ್ಣ ಇದ್ದಾನೆ, ನಮ್ಮ ಶ್ರೀರಾಮಣ್ಣ, ಆಮೇಲೆ ಅಮರ್ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ನಮ್ಮ ರಾಜೇಂದ್ರ ಇದ್ದಾರೆ. ಇವರೆಲ್ಲರ ಒಂದು ಪರಿಶ್ರಮದಿಂದ ಈ ದಿವಸ ಮಹಿಳಾ ಹಾಲು ಉತ್ಪಾದಕ ಸಂಘವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಹೆಲ್ಲಮ್ಮನವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರವೀಣಮ್ಮನವರೇ, ಮುಖ್ಯ ಪ್ರವರ್ತಕರಾಗಿರ್ತಕ್ಕಂಥ ಪೂರ್ಣಿಮಮ್ಮನವರೇ, ನಿರ್ದೇಶಕರಾಗಿರ್ತಕ್ಕಂಥ ಸುಶೀಲಮ್ಮನವರೇ, ವಿ ಗಾಯತ್ರಿ ಅವರೇ, ಭಾರತೀರವರೇ, ಸುಕನ್ಯಮ್ಮನವರೇ, ಗೌರಮ್ಮನವರೇ, ಅಮರಮ್ಮನವರೇ, ಚಂದ್ರಕಲಾರವರೇ, ಆರ್ ಭಾಗ್ಯ ಅವರೇ, ಉಷಾ ಅವರೇ, ಸಮಸ್ತ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ, ಸ್ನೇಹಿತರೆ ಮತ್ತು ಪಂಚಾಯಿತಿ ಕಾರ್ಯದರ್ಶಿ ಇರ್ತಕ್ಕಂಥ ಚಂದ್ರಪ್ಪನವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಮುಖಂಡರೇ, 4 ಚುನಾವಣೆಗಳಲ್ಲಿ ಚಿನ್ನಕೋಟೆ ಜನತೆ ನನಗೆ ತುಂಬ ಹೃದಯದಿಂದ ಆಶೀರ್ವಾದವನ್ನು ಮಾಡಿದ್ದಾರೆ. ಯಾಕಂದರೆ ನನ್ನನ್ನು ಯಾವತ್ತೂ ಕೂಡ ಈ ಗ್ರಾಮ ಪಂಚಾಯಿತಿಯಲ್ಲಿ ಬರಿಗೆ ವಾಪಸ್ ಕಳಿಸೇ ಇಲ್ಲ. ಅವರು ನನಗೆ ಹೊಟ್ಟೆ ತುಂಬ ಊಟ ಬಡಿಸಿ, ಓಟು ಹಾಕಿ, ಪುಣೆಟಣ್ಣ ಮನೆಯಲ್ಲಿ ನಾಟಿ ಕೋಳಿ ಕಟ್ ಮಾಡಿಸಿ, ಅವ್ರ ತಾಯಿನೇ ಅಡುಗೆ ಮಾಡಿಸಿ ನನಗೆ ಊಟ ಹಾಕಿ ಕೂಡ ಕಳಿಸ್ತಕ್ಕಂಥ ಗ್ರಾಮ ಈ ಚಿನ್ನಕೋಟೆ. ಬಹುಶಃ ನಾನು ಕೂಡ ಶಾಸಕನಾದ ಮೇಲೆ ನಾನು ಮತ್ತು ಕೆ ಎಸ್ ವೀರಪ್ಪ ನಿಧಿಯಿಂದ ಈ ಚಿನ್ನಕೋಟೆಯಲ್ಲಿ ರೈಲ್ವೆ ಸ್ಟೇಷನನ್ನು ಮಾಡಿ, ಇದರೊಟ್ಟಿಗೆ ಈ ರಸ್ತೆ, ಇಲ್ಲಿಂದ ಹಿಡಿದ ರಸ್ತೆ ದೇವಗಾನಹಳ್ಳಿ, ಹಾಜಪ್ಪನಹಳ್ಳಿಯಿಂದ ಆ ರಸ್ತೆ ಕೂಡ 5-6 ವರ್ಷದಿಂದ ಮಾಡಿದ್ದೆ. ಮತ್ತೆ ಇವತ್ತು ರಸ್ತೆ ಕಿತ್ತೋಗಿದೆ ಅಂತೇಳಿ ಬಂದಾಗೆಲ್ಲ ನಮ್ಮ ಅಡ್ವೊಕೇಟ್ ರವಿ ಅವರು, ಅಂಬರೀಷ್ ಅವರು, ನಮ್ಮ ಇನ್ನೊಬ್ಬ ಆನಂದ್ ಅವರು, ಇವರೆಲ್ಲ ಕಮ್ಮಿ ಮಾಡ್ತಾಯಿದ್ರು. ಅದಕ್ಕೆ ಹೊಸದಾಗಿ ಮತ್ತೆ ಚಿನ್ನಕೋಟೆಯಿಂದ ದೇವಗಾನಹಳ್ಳಿ, ಹಾಜಪ್ಪನಹಳ್ಳಿ, ಮಲ್ಯಾಂಗುರ್ಕಿ, ಕಾವೇರಿ ನಗರ ಇಷ್ಟು ಕೂಡ ಹೊಸದಾಗಿ 1,30,00,000 ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇವೆ. ಹಾಗೆ ಗ್ರಾಮದಲ್ಲಿ ಇವತ್ತು ಆರೋ ಫಿಲ್ಟರ್ ಬದಲಾಕಿದ್ದೆ. ಲಕ್ಷ್ಮೀಯವರು ಮೇಂಟೈನ್ ಮಾಡ್ತಾಯಿದ್ರು, ಅದು ಕೆಟ್ಟೋಯ್ತು ಅಂತೇಳಿ ಹೊಸ ಆರೋ ಫಿಲ್ಟರ್ ಹಾಕಿಕೊಟ್ಟಿದ್ದೀನಿ, ಐಮಾಸ್ ಹಾಕಿಕೊಟ್ಟಿದ್ದೀನಿ, ಸಿಮೆಂಟ್ ರಸ್ತೆ ಹಾಕಿಕೊಟ್ಟಿದ್ದೀನಿ. ಏನೆಲ್ಲ ಕೇಳಿದ್ರು ಯಾವುದನ್ನು ಇಲ್ಲದೆ ಅಂತ ಮಾಡಿದ್ದೀನಿ. ಮಾಡ್ತೀನಿ, ಅದು ಮಾಡಿದ್ದೀನಿ, ಸಬ್ ಸೆಂಟರ್ ಮಾಡ್ತಾ ಇದ್ದೀನಿ, ಅದೇ ಹೇಳ್ತೀನಿ. ಇದರೊಟ್ಟಿಗೆ ಹೊಸದಾಗಿ ನನ್ನ ಸಹೋದರಿ ಇವತ್ತು ಈ ನಂದಿನಿ ಡೈರಿ ಇಲ್ಲದೆ ಭಾಳ ಕಷ್ಟಪಡ್ತಾ ಇತ್ತು. ಇವತ್ತು ಅವರ ಕೋರಿಕೆಯ ಮೇರೆಗೆ ಈ ಮಹಿಳಾ ನಂದಿನಿ ಡೈರಿಯನ್ನು ಪ್ರಾರಂಭ ಮಾಡಿ ಇವತ್ತೆಲ್ಲ ನನ್ನ ಸಹೋದರರು, ಅಕ್ಕಂದಿರು, ತಂಗಿಯಂದಿರು ಎಲ್ಲ ಕೂಡ ಇವತ್ತು ಈ ಒಂದು ಸಂಘದ ನಿರ್ದೇಶಕರಾಗಿ ಇನ್ನು ಮುಂದೆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಮಧ್ಯವರ್ತಿಗಳ ಪಾಲಾಗ್ತಾ ಇದೆ, ಅದನ್ನು ತಪ್ಪಿಸಬೇಕು ಅಂತೇಳಿ ನಾನು ಕೂಡ ಇನ್ನು ಮುಂದೆ ಆ ಡೈರಿಯಲ್ಲಿ ಸಕ್ರಿಯವಾಗಿ ಆ ಕೆಲಸ ಕಾರ್ಯಗಳಲ್ಲಿ ಮಹಿಳೆಯರ ಪರವಾಗಿ, ರೈತರ ಪರವಾಗಿ,
ನನ್ನ ಅಕ್ಕನ ಪರವಾಗಿ ಅಲ್ಲಿ ನಾನು ಕೂಡ ಉಸ್ತುವಾರಿ ನೋಡಿಕೊಂಡ ಕೆಲಸವನ್ನು ಮಾಡ್ತೀನಿ. ಎಲ್ಲ ಒಳ್ಳೆಯದಾಗಿ ಡೈರಿ ಮಾಡಿದ್ದೀನಿ. ಇಷ್ಟೇ ಅಲ್ಲ, ಈ ಗ್ರಾಮಕ್ಕೆ ಏನು ಕೇಳಿದ್ರು ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ಆಸ್ಪತ್ರೆ ಕೇಳಿದರೆ PSC ಸಬ್ ಸೆಂಟರ್ ಮಾಡಿ ಆ ಮೂಲಕ ಎಲ್ಲ ಬಡವರಿಗೆ ಈ ಸೇವೆ ಕೆಲಸವನ್ನು ಮಾಡಿಕೊಡ್ತೀನಿ. ನೋಡಿ, ಇವತ್ತು ರೈಲ್ವೆ ಸ್ಟೇಷನ್ ಮಾಡೋದ್ರಿಂದ ಈ ಮಕ್ಕಳೆಲ್ಲ ಇಲ್ಲಿಂದಲೇ ಟ್ರೈನಲ್ಲಿ ಹೋಗ್ತಾರೆ. ಇಲ್ಲ ಬೆಳಗ್ಗೆ ಎದ್ದು ಬರೋದು ಹೋಗೋದು, ಆಕ್ಸಿಡೆಂಟ್ ಆಗೋದು, ಅರ್ಜೆಂಟ್ ಕುಡಿಯೋ ನೀರಿರಲಿಲ್ಲ ಇಲ್ಲಿ. ಇದೆಲ್ಲ ಸೇರಿ ಪಾಪ ಶಾಸಕರು ಮಾಡಿದ್ದಲ್ಲಿ ಇವತ್ತು ಸಂಪೂರ್ಣವಾಗಿ ಕುಡಿಯೋ ನೀರು ಸಮಸ್ಯೆ ನಿವಾರಣೆ ಮಾಡಿದ್ದೇನೆ. ಈ ಗ್ರಾಮದ ಎಲ್ಲ ರಸ್ತೆಗಳಾಗಿದ್ದೇನೆ. 2 ರಸ್ತೆ ಇವತ್ತು ಇದು GPS ಆಗಿದೆ, ಇನ್ನೊಂದು ರೈಲ್ವೆ ಸ್ಟೇಷನ್ ರಸ್ತೆ. ಇದು ಬಿಟ್ಟರೆ ಈ ಗ್ರಾಮದಲ್ಲಿ ಸಂಪೂರ್ಣ ಸಿಮೆಂಟ್ ರಸ್ತೆ ಮಾಡಿದ್ದೇನೆ. ಜೊತೆಗೆ ಇವತ್ತು RO ಫಿಲ್ಟರ್ ಉದ್ಘಾಟನೆಗೆ ಬಂದೆ. ನನಗೆ ಹೇಳಿರಲಿಲ್ಲ ರಿಪೇರಿ ಆಗಿಲ್ಲ ಅಂತ. ಅಟ್ಲೀಸ್ಟ್ ನನಗೆ 3 ದಿವಸ ಮೊದಲು ಹೇಳಿದ್ದಿದ್ರೆ ಅದನ್ನು ಫಿಕ್ಸ್ ಮಾಡಿ ಬರ್ತಾಯಿದ್ದೆ. ಇವತ್ತು ನನಗೆ ನೀವು ಒಂದು 20 ತಿಂಗಳಿಂದ ಬಂದು ಹೇಳೋದವ್ರು ಮತ್ತೆ ಬಂದು ಹೇಳಲಿಲ್ಲ ಏನಾಗಿದೆ ಅಂತ. ಸೊ ಅದು ತಪ್ಪಾಗಿದೆ. ಆದರೂ ಕೂಡ ಈ ವಾರದಲ್ಲಿ ಇದನ್ನು RO ಪ್ಲ್ಯಾಂಟನ್ನು ರೆಡಿ ಮಾಡಿಸ್ಕೊಡ್ತೀನಿ. ಇವತ್ತು IMS ರೆಡಿ ಮಾಡಿದ್ದೀನಿ. ಹೀಗೆ ಈ ಕಾವೇರಿ ವಿಶೇಷತೆ ಏನಪ್ಪ ಅಂದರೆ, ಮೆಂಬರ್ಗಳದ್ದು ಯಾವ್ಯಾವ್ದು ಪಕ್ಷದಲ್ಲಿದ್ದರೂ ಕೂಡ ಓಟ್ ಮಾತ್ರ ಓನ್ಲಿ ಒನ್ ಸೈಡ್, ಅದು ಎಸ್. ಇಲ್ಲಿ ಯಾವತ್ತೂ ಕೂಡ ಹೈಯೆಸ್ಟ್ ಲೀಡ್. ಸಾಮಾನ್ಯವಾಗಿ ಚುನಾವಣೆ ನಿಂತ್ಕೊಂಡಾಗ ಅವರು ನಿಂತ್ಕೋಬೋದು, ಆದರೆ ಎಲೆಕ್ಷನ್ ಅಂತ ಬಂದಾಗ ಎಲ್ಲರೂ ಊರಲ್ಲೆಲ್ಲ ಪೂರ್ತಿ ಎಲ್ಲ 90% SN ಪರ ಇಲ್ಲಿ ಅಮ್ಮ. ಸೊ ಹಾಗಾಗಿ ಇವರು ಕೂಡ ಮಾಜಿ ಸದಸ್ಯರು, ನಮ್ಮ ಜೈನ ಮಾಜಿ ಸದಸ್ಯರು, ಕಣ್ಣಯ್ಯ ಸರ್, ಕಣ್ಣಯ್ಯ ಹೀಗೆ ಕಣ್ಣಯ್ಯ బాగుండవా గుర్తు పెట్టుకున్న దానికి 1000 శతకాలు దండాలు. అయ్యో అట్లా చెప్పదరా పెద్దోడి. సరే, ಆಗಿರ್ತಕ್ಕಂಥ ಈ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಸದಸ್ಯರಾಗಿರ್ತಕ್ಕಂಥ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ನಿರಂಜನ್ ಅವರೇ, ಮಾಜಿ ಸದಸ್ಯರಾಗಿರ್ತಕ್ಕಂಥ ಜಯಂತಿ ಅವರೇ, ಮೋಹನ್ ಅವರೇ, ಶಶೀರ್ ಅವರೇ, ಕೃಷ್ಣನ್ ಅವರೇ, ಎಲ್ಲ ಗ್ರಾಮದಲ್ಲಿ ಯಾವಾಗ ಬಂದಾಗಲೂ ಕೂಡ ಪ್ರೀತಿಯಿಂದ ಅದ್ದೂರಿಯಿಂದ ಸ್ವಾಗತ ಮಾಡ್ತಾರೆ. ಹೆಣ್ಮಕ್ಳು, ಹಿರಿಯರು, ಕಿರಿಯರು ಎಲ್ಲ ಕೂಡ ಸ್ವಾಗತ ಮಾಡ್ತಾರೆ. ಇವತ್ತು ಸಂಜೆ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಸಹಜವಾಗಿ ಸಂಡೇ ಬಂದಿದ್ದರೆ ಇದಕ್ಕೆ 10 ಜನ ಇರ್ತಾಯಿದ್ರು. ಇವತ್ತೆಲ್ಲ ಸಾಟರ್ಡೆ ಬೇರೆ, ಎಲ್ಲ ಕಾರ್ಮಿಕರ್ತಕ್ಕಂಥ ಪ್ರದೇಶ, ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ. ಇದು ಕಾರ್ಯಕ್ರಮ ಕೂಡ ನೆನ್ನೆ ನಿಗದಿಯಾದ ಕಾರ್ಯಕ್ರಮ. ಹಾಗಾಗಿ ಕೆಲಸ ಮಾಡಿದ್ದಾರೆ. ನನ್ನ ಗ್ರಾಮ ಇವತ್ತು ಇಲ್ಲಿಂದ ನಾವೇನು ಬಂದರೆ ಚಿನ್ನಕೋಟೆವರೆಗೂ ರಸ್ತೆ ಅಪ್ರೂವಲ್ ಆರೋಪ ಕೊಟ್ಟರೆ ಬಹುಶಃ 2 ಸಿಮೆಂಟ್ ರಸ್ತೆ GPS ಆಗಿದೆ. ಅದು ಮಾಡಿದ್ರೆ ಈ ಗ್ರಾಮದಲ್ಲಿ 90% ಸಮಸ್ಯೆಗಳು ಸಂಪೂರ್ಣ ಆಗ್ತದೆ. ಎರಡನೇದಾಗಿ ಕೆಲವರಿಗೆ ಸೈಟ್ಗಳಿಲ್ಲ. ಇಲ್ಲಿ ಒಂದು ಎಕ್ಸ್-ಸರ್ವಿಸ್ ಮ್ಯಾನ್ಗೆ ಅಂತ ಒಂದು 6 ಎಕರೆ ಜಮೀನು ಮಂಜೂರಾಗ್ಬಿಟ್ಟಿದೆ. ಆ ದಾಖಲೆಗಳನ್ನು ಇದು ಮಾಡಬೇಕು. ಅದೆಲ್ಲ ಪರಿಶೀಲನೆ ಮಾಡ್ತಾಯಿದ್ದೀವಿ. ಪರಿಶೀಲನೆ ಮಾಡಿ ಆ ಜಾಗ ಸರ್ಕಾರಿ ಜಾಗ ಉಳಿದ್ರೆ ಆ ಜಾಗದಲ್ಲಿ ಬಡವರಿಗೆ ಮುಂದಿನ ಮನೆಗಳಲ್ಲಿ ನಿವೇಶನಗಳನ್ನು ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.